ನಾವು ಬಹುಶಃ ಇವತ್ತು ಯಾರಾದ್ರೂ ಇದನ್ನು ವೈಲೇಟ್ ಮಾಡಿದರೆ ಒಂದು ನಮಗೆ ಫೈನ್ ಹಾಕುವಂಥ ಅವಕಾಶ ಕೂಡ ಇದೆ. ಆದರೆ ನಾವು ಅಷ್ಟಕ್ಕೆ ನಾವು ಸಮಾಧಾನ ಆಗುವುದಿಲ್ಲ. ಯಾಕೆ? ಲಕ್ಷಾಂತರ ರೂಪಾಯಿ ಕಲೆಕ್ಷನ್ ಮಾಡೋರಿಗೆ ಫೈನ್ ಲೆಕ್ಕನೇ ಇಲ್ಲ ಕೊಡಲಿಕ್ಕೆ, ಹೆಚ್ಚು ಕಮ್ಮಿ ಆದರೂ ಕೂಡ ಕೊಡ್ತಾರೆ. ಇದು ನಾವು ಫೈನ್ ಹಾಕುವ ಜೊತೆಯಲ್ಲಿ ನಾವು ಎಜುಕೇಷನ್ ಡಿಪಾರ್ಟ್ಮೆಂಟ್ ಜೊತೆ ಕೂಡ ನಾವು ಚರ್ಚೆ ಮಾಡ್ತೇವೆ. ಆ ಎಲ್ಲ ರೂಲ್ಸಲ್ಲಿ ಇದನ್ನು ಸೇರಿಸಲಿಕ್ಕೆ ನಾವು ಒಂದು ಪ್ರಯತ್ನ ಮಾಡ್ತೇವೆ. ಯಾರಾದರೂ ಈ ರೀತಿ ವೈಲೇಷನ್ ಮಾಡಿದರೆ ಮುಂದೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಮುಖಾಂತರ ಮುಂದಿನ ವರ್ಷ ಅವರಿಗೆ ರಿನ್ಯೂವಲ್ ಮಾಡೋ ಸಂದರ್ಭದಲ್ಲಿ ಅಥವಾ ಅವರಿಗೆ ಲೈಸೆನ್ಸ್ ಕೊಡೋ ಸಂದರ್ಭದಲ್ಲಿ ಅವರು ಕೂಡ ಅದನ್ನು ಗಮನದಲ್ಲಿಟ್ಟುಕೊಂಡು ಅದಕ್ಕೆ ಕ್ರಮ ತೆಗೊಳ್ಳುವಂತಹ ಆ ಒಂದು ಚರ್ಚೆ ಕೂಡ ನಾವು ಮುಂದಿನ ದಿನಗಳಲ್ಲಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ಜೊತೆ ನಾವು ಇವತ್ತು ಮಾಡುವಂಥದ್ದು. ಇದು ನಾವು ಶಾಲೆ ಕಾಲೇಜಲ್ಲಿ ಯಾಕೆ ಅಂತ ಹೇಳಿದರೆ, ಇದು ಅಲ್ಲಿ ಇವತ್ತು 100ರಲ್ಲಿ 25-30% ಜನ ತಿನ್ನೋದಿದ್ರು ಕೂಡ ಇದೊಂದು ಆಕ್ಷನ್, ಒಂದು ಪ್ರಿವೆನ್ಷನ್ ನಾವು ತಗೊಳ್ಳೋ ಜೊತೆಯಲ್ಲಿ ಇದೊಂದು ಅವೇರ್ನೆಸ್ ಪ್ರೋಗ್ರಾಮ್. 1,000-2,000 ಇರುವ ಮಕ್ಕಳಲ್ಲಿ ಎಲ್ಲ ಮಕ್ಕಳಿಗೆ ಇಲ್ಲಿ ಬ್ಯಾನ್ ಆಗಿದೆ, ಜಂಕ್ ಫುಡ್ ಬ್ಯಾನ್ ಆಗಿದೆ ಅಂತ ಹೇಳಿದಾಗ ಅವರಿಗೆ ಗಮನಕ್ಕೆ ಬರ್ತದೆ ಯಾವುದು ತಿನ್ನಬೇಕು ಯಾವುದು ತಿನ್ನಬಾರ್ದು, ಏನೋ ಇದರಲ್ಲಿ ಡೇಂಜರ್ ಇದೆ, ಅದಕ್ಕಾಗಿ ಸ್ಕೂಲಲ್ಲಿ ನಿಲ್ಲಿಸಿದೆ ಅಂತ ಹೇಳಿದಾಗ ಅವರು ಹೊರಗಡೆ ಹೋಗಿ ತಿನ್ನಲಿಕ್ಕೂ ಕೂಡ 2 ಸಲ ಆಲೋಚನೆ ಮಾಡ್ತಾರೆ. ಅದೊಂದು ಜನಜಾಗೃತಿಯ ಕಾರ್ಯಕ್ರಮ, ಪರೋಕ್ಷವಾಗಿ ಅದೊಂದು ಅವೇರ್ನೆಸ್ ಪ್ರೋಗ್ರಾಮ್ ಕೂಡ. ಇದು ವ್ಯಾಪ್ತಿಯಲ್ಲಿ. ಇನ್ನು ಹೊರಗಡೆ 50 ಮೀಟರ್ ವ್ಯಾಪ್ತಿಯಲ್ಲಿ ಕೂಡ ಇದನ್ನು ನಾವು ಅವಕಾಶ ಮಾಡಿ ಕೊಡೋದಿಲ್ಲ. ಇದಕ್ಕಾಗಿ ನಾವು ಅವರಿಗೆ ಫೈನು ನಮ್ಮ ಡಿಪಾರ್ಟ್ಮೆಂಟ್ ಕೂಡ ಹಾಕ್ತೇವೆ ಮತ್ತು ನಾವು ಲೋಕಲ್ ಸ್ಥಳೀಯ ಸಂಸ್ಥೆ ಇದು ಚರ್ಚೆ ಮಾಡಿಕೊಂಡು ಅಂಥವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಕೂಡ ನಾವು ಇವತ್ತು ಮುಂದೆ ಬರ್ತೇವೆ. ಇದನ್ನು ಅನುಷ್ಠಾನ ಮಾಡೋ ರೀತಿ ಹೇಗೆ ಅಂತ ಮಾಡುವ ಉದ್ದೇಶದಿಂದ ನಾವು ಇವತ್ತು ಕಾಟ್ಪ ಆ್ಯಕ್ಟ್ ಏನಿದೆ, ಕಾಟ್ಪದ ಆ ಟೀಮ್ ಏನಿದೆ ಇವತ್ತು ನಮ್ಮ ಈ ಆ ಆ್ಯಕ್ಟನ್ನು ನೋಡುವಂಥ ಅಧಿಕಾರಿಗಳು ಅವರು ತಿಂಗಳ ರಿವ್ಯೂ ಮಾಡುವಾಗ ಅವ್ರ ಜೊತೆ ಮಾತಾಡಿಕೊಂಡು ಇದನ್ನು ಕೂಡ ಸೇರಿಸಿ ರಿವ್ಯೂ ಮಾಡೋಂಥ ವ್ಯವಸ್ಥೆ ಕೂಡ ನಾವು ನಮ್ಮ ಅಧಿಕಾರಿಗಳ ಜೊತೆ ನಾವು ಚರ್ಚೆ ಮಾಡ್ತೇವೆ ಮುಂದಿನ ದಿನಗಳಲ್ಲಿ. ಆಗೊಂದು ಕ್ಲಿಯರ್ ಆಗಿ ಆ ಒಂದು ಕಾಲೇಜ್ ಕೂಡ ಕಂಟ್ರೋಲಲ್ಲಿ ಸ್ಕೂಲ್ ಕೂಡ ಕಂಟ್ರೋಲ್ಗೆ ಬರ್ತದೆ, ಸುತ್ತಮುತ್ತಲಿನದು ಕೂಡ ಬಹಳ ಕಂಟ್ರೋಲ್ಗೆ ಬರ್ತದೆ. ಅದೇ ನಾನು ಎಲ್ಲ ವ್ಯಾಪಾರಸ್ಥರಿಗೆ ಮತ್ತು ಎಲ್ಲ ನಮ್ಮ ಈ ಅಂಗಡಿಯವರಿಗೆ ಸುತ್ತಮುತ್ತ ಹೇಳೋದಿಷ್ಟೇ, ಇದನ್ನೆಲ್ಲ ಸರ್ಕಾರ, ನಾವು ಅಧಿಕಾರಿಗಳು, ಮಂತ್ರಿಗಳು ಇದಕ್ಕೊಂದು ಕಾನೂನು ತಂದು ಇದಕ್ಕೆ ಪೊಲೀಸಿಂಗ್ ಕೆಲಸ ಮಾಡಿ ಈ ಫೈನೆಲ್ಲ ಹಾಕುವಂಥ ಅಗತ್ಯ ಇಲ್ಲ. ಇವರು ಅಂಗಡಿ ಮಾರೋರು ಅರ್ಥ ಮಾಡಿಕೊಳ್ಬೇಕಲ್ಲ, ನಾವು ಮಕ್ಕಳಿಗೆ ಈ ರೀತಿಯ ಆರೋಗ್ಯಕ್ಕೆ ಮಾರಕವಾಗುವಂತಹ ಈ ಒಂದು ಫುಡ್ಡನ್ನು ನಾವು ಕೊಡಬಾರ್ದು ಅಂತ ಹೇಳಿಕೊಂಡು ಅವರಿಗೆ ಅರ್ಥ ಮಾಡಿಕೊಳ್ಬೇಕು. ಇವತ್ತು ನಾವು ಅರ್ಥ ಮಾಡಿಕೊಂಡು ವಿಚಾರ ಇವತ್ತು ಆಗಬೇಕು. ಶಾಲಾ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಆರೋಗ್ಯಕ್ಕೆ ಪೂರಕವಾಗುವಂತಹವೇ ಆಹಾರವನ್ನು ಸುತ್ತಮುತ್ತಲು ಒದಗಿಸುವಂತಹ ನೈತಿಕವಾದ ಜವಾಬ್ದಾರಿ ಕೂಡ ಸಮಾಜದಲ್ಲಿದೆ. ಮತ್ತು ಹೆತ್ತವರು ಕೂಡ ಅವರ ಮಕ್ಕಳಿಗೆ ಒಂದು ಜನಜಾಗೃತಿ ಮೂಡಿಸುವಂಥ ಕೆಲಸ ಕೂಡ ಇದೆ. ಸುಲಭದ ಕೆಲಸ ಅಲ್ಲ, ಕಷ್ಟ ಕೆಲಸ ಗೊತ್ತಿದೆ. ನಮ್ಮ ಮಕ್ಕಳು ಕೂಡ ಸೇರಿಸಿಕೊಂಡು ಆದಷ್ಟು ಕೂಡ ಇದನ್ನು ನಾವು ಪ್ರಯತ್ನ ಮಾಡೋ ಜವಾಬ್ದಾರಿ ಪ್ರತಿಯೊಂದು ತಾಯಂದಿರ, ಪ್ರತಿಯೊಂದು ಮನೆಯವರು ಕೂಡ ಜವಾಬ್ದಾರಿ. ಅದಕ್ಕಾಗಿ ನಾನು ಫಸ್ಟ್ ಹೇಳಿದ್ದೇನೆ, ಅವರವರ ಆರೋಗ್ಯ ಅವರವರೇ ಜವಾಬ್ದಾರಿ, ನಾವು ಜವಾಬ್ದಾರಿ ಅಲ್ಲ. ನಮ್ಮ ಇಲಾಖೆ ಅವರ ಹೆಲ್ತ್ಗೆ ಅವರೇ ಜವಾಬ್ದಾರಿ. ಇನ್ನು ಹೆಲ್ತ್ ಬಂದಾಗ, ಅನಾರೋಗ್ಯ ಬಂದಾಗ ಅವನು ಹೇಗೆ ಗುಣಮುಖರಾಗಬಹುದಂತೇಳಿ ಅದು ನಮ್ಮ ಜವಾಬ್ದಾರಿ. ಇದರಲ್ಲಿ 100ಕ್ಕೂ 100 ಜನರು ನಾವು ಬಚಾವ್ ಮಾಡ್ಲಿಕ್ಕೆ ಅಂತ ನಮಗೆ ಹೇಳಿಕ್ಕೆ ಆಗೋದಿಲ್ಲ. ಯಾಕೆ? ಡಾಕ್ಟರ್ಗಳಿಗೆ, ನರ್ಸಸ್ಗಳಿಗೆ ಅವರ ತಂದೆ ತಾಯಿಯಿಂದನೇ ಬಚಾವ್ ಮಾಡ್ಲಿಕ್ಕೆ ಆಗೋದಿಲ್ಲ. ಕೆಲವೊಮ್ಮೆ ಆಗುವಂಥದ್ದು ಮಾತ್ರ ಆಗುವುದಲ್ಲ. ಇದರ ಬಗ್ಗೆ ಸಮಾಜ ಬಹಳ ಜನಜಾಗೃತಿ ಆಗಬೇಕು. ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ